ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೇಮಕಾತಿ ಕುರಿತು ಇಂಪಾರ್ಟೆಂಟ್ ಅಪ್ಡೇಟ್ಗಳು ಕೂಡ ಬಂದಿದ್ದಾವೆ. ಏನು ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀವಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇಲ್ಲಿ ಬಂದ್ಬಿಟ್ಟು ಮೈನ್ ಥಿಂಗ್, ಪೊಲೀಸ್ ನೇಮಕಾತಿ 1 ಬಾರಿ 5 ವರ್ಷ ನಿಮಗೆ ವಯೋಮಿತಿ ಸಡಿಲಿಕೆಯನ್ನು ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಎಲ್ಲಾ ನೇಮಕಾತಿಯಲ್ಲಿ ಎಲ್ಲಾ ವರ್ಗದ ಅಭ್ಯರ್ಥಿಗಳಿಗೆ ನಿಗದಿಪಡಿಸಿದ ವಯೋಮಿತಿಯಲ್ಲಿ 1 ಬಾರಿ ಕ್ರಮವಾಗಿ 5 ವರ್ಷ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಅಂದ್ರೆ ನಿಮಗೆ 5 ವರ್ಷಗಳ ಕಾಲ ನಿಮಗೆ ಸಡಿಲಿಕೆಯನ್ನು ಕೂಡ ರಾಜ್ಯ ಪೊಲೀಸ್ ನಿರ್ದೇಶಕರಾದ ಡಾಕ್ಟರ್ ಎಂ.ಎ. ಸಲೀಂ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಇದು ಬಂದ್ಬಿಟ್ಟು ಜನವರಿ 29 ಈ ವರ್ಷದಿಂದ ನಿಮಗೆ 2027 ಅಂದ್ರೆ ಮುಂದಿನ ವರ್ಷ ಡಿಸೆಂಬರ್ 31ರವರೆಗೂ ನಿಮಗೆ ಯಾವೆಲ್ಲ ನೇರ ನೇಮಕಾತಿ ಆಗುತ್ತೆ ಪೊಲೀಸ್ ಇಲಾಖೆದು, ಅದಕ್ಕೆ ಯಾರೆಲ್ಲ ಅಪ್ಲಿಕೇಬಲ್ಸ್ ಯಾರೆಲ್ಲ ಭಾಗವಹಿಸ್ತಿದ್ದಾರೆ ಎಲ್ಲ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಆಯಾಯ ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯಲ್ಲಿ 1 ಬಾರಿ ಕ್ರಮವಾಗಿ 5 ವರ್ಷ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. ಇದರ ನಿಮಗೆ ಅಧಿಕೃತವಾಗಿ ಮನೆಯ ಪೊಲೀಸ್ ನಿರ್ದೇಶಕರಾದ ಸಲೀಂ ಸರ್ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಅದಕ್ಕೂ ಅದನ್ನ ಜ್ಞಾಪನೆಯಲ್ಲಿ ನಂತರ ನಿಮಗೆ 27 ನಂತರ ನಿಮಗೆ ಗೊತ್ತಿರೋ ಅಕ್ಷ ಸಂಘಟನೆಯವರು ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಅದನ್ನ ಪೊಲೀಸರು ಹತ್ತಿಕ್ಕಿದ್ರು. ನಂತರ ಹೈಕೋರ್ಟ್ಗೆ ಹೋಗಿದ್ದಾರೆ, ಕಲಬುರಗಿ ಕೋರ್ಟ್ಗೆ ಹೋಗಿದ್ದಾರೆ. ನಂತರ ಅನುಮತಿ ನಿರಾಕರಿಸಿರೋದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ ಪೀಠದ ಮೊರೆ ಹೋಗಿದ್ರು. ನಂತರ ವಿಚಾರಣೆ ಎತ್ಕೊಂಡು ಮಾರ್ಚ್ 27ಕ್ಕೆ ಪ್ರತಿಭಟನಾ ದಿನಾಂಕ ನಿಗದಿ ಮಾಡಿ ಮತ್ತೊಮ್ಮೆ ನಗರ ಪೊಲೀಸರಿಗೆ ಅನುಮತಿ ಕೋರಲು ಅಕ್ಷ ಸಂಘಟನೆಗೆ ಆದೇಶ ಕೂಡ ಮಾಡಿದ್ದಾರೆ. ಇದನ್ನ 56,000 ಹುದ್ದೆಗಳನ್ನ ನೇಮಕಾತಿ ಮಾಡಬೇಕು ಅಂತ ಕೂಡ ಹೇಳಿದ್ರು. ನಂತರ ಹೈಕೋರ್ಟ್ ಪರ್ಮಿಟ್ ಕೂಡ ಕೊಟ್ಟಿದ್ದೆ. 27ನೇ ತಾರೀಕು ಪ್ರತಿಭಟನೆಗೆ ಅವಕಾಶ ಕೊಟ್ಟಿದ್ವಿ, ನೀವು ಪೊಲೀಸರ ಪರ್ಮಿಷನ್ ತೆಗೆದುಕೊಂಡು ನೀವು ಪ್ರತಿಭಟನೆ ಮಾಡಬಹುದು ಅಂತ ಹೇಳಿ ಮಾನ್ಯ ಕೋರ್ಟ್ ಕೂಡ ಹೇಳಿಕೆಯನ್ನು ಕೂಡ ಕೊಟ್ಟಿದೆ. ನಂತರ ಇಲ್ಲಿ ಮೈನ್ ಥಿಂಗ್, ಕೆಪಿಎಸ್ಸಿ ಉತ್ತರ ಪತ್ರಿಕೆಯಲ್ಲಿ ಹೆಸರು ತಮ್ಮ ವೈಯಕ್ತಿಕ ಮಾಹಿತಿಗಳನ್ನ ಬರೆದಿದ್ರು 14 ಅಭ್ಯರ್ಥಿಗಳು, ಅವರನ್ನ ಅಮಾನತು ಕೂಡ ಮಾಡಿದ್ದಾರೆ. ಗ್ರೂಪ್ ಬಿ ಮತ್ತೆ ಗ್ರೂಪ್ ಸಿ ಹುದ್ದೆಗಳಲ್ಲಿ ಕೆಪಿಎಸ್ಸಿ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಪರೀಕ್ಷೆ ನಿಯಮ ಕೂಡ ಉಲ್ಲಂಘನೆ ಮಾಡಿ ಹೆಸರು, ವಿಳಾಸ ಮತ್ತಿತರ ವೈಯಕ್ತಿಕ ವಿವರಗಳನ್ನ ಉತ್ತರ ಪತ್ರಿಕೆಯಲ್ಲಿ 14 ಜನ ಕೂಡ ಬರೆದಿದ್ದಾರೆ. ಅಂತವ್ರನ್ನ ಕೆಪಿಎಸ್ಸಿ ಅಮಾನತು ಕೂಡ ಗೊಂಡಿದೆ. ಕಳೆದ 2025ರ ಜೂನ್ 12 ಮತ್ತೆ ಆಗಸ್ಟ್ 17, ಸೆಪ್ಟೆಂಬರ್ 18ರಂದು ಗ್ರೂಪ್ ಬಿ ಮತ್ತೆ ಗ್ರೂಪ್ ಸಿ ಹುದ್ದೆಗಳದ ಕಡ್ಡಾಯ ಕನ್ನಡ ಪರೀಕ್ಷೆ ಕೂಡ ನಡೀತಿತ್ತು. ಅಲ್ಲಿ 14 ಅಭ್ಯರ್ಥಿಗಳಿಗೆ ನೋಟಿಸ್ ಕೂಡ ಕೊಟ್ಟಿದ್ರು. ಕೆಲವು ಅಭ್ಯರ್ಥಿಗಳು ಅವಸರದಲ್ಲಿ ಕೂಡ ಬರೆದಿದ್ದಾರಂತೆ, ಕೆಲವು ವಿದ್ಯಾರ್ಥಿಗಳಿಗೆ ಉತ್ತರ ನೀಡಿರಲಿಲ್ಲ, ಕೆಲವು ವಿದ್ಯಾರ್ಥಿಗಳು ವೈಯಕ್ತಿಕ ವಿವರ ಬರೆದಿರುವ ಎಲ್ಲ ಅಭ್ಯರ್ಥಿಗಳನ್ನ ನಾವು ಅಮಾನತು ಕೂಡ ಮಾಡಿದೀವಿ ಅಂತೇಳಿ ಕೆಪಿಎಸ್ಸಿ ಕೂಡ ಹೇಳಿದೆ. ಇನ್ನು ನೇಮಕಾತಿ ಕುರಿತು ನಮಗೆ ಪ್ರತಿಭಟನೆ ನಡೀತಾ ಇದೆ. ಇನ್ನು ಡಿಸಿಷನ್ ತೆಗೆದುಕೊಳ್ಬೇಕಾಗುತ್ತೆ 27 ಅಥವಾ 28ನೇ ತಾರೀಕು ನಮಗೆ ನಾವು ಸಭೆ ಮಾಡಿ ತೀರ್ಮಾನ ಕೈಗೊಳ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ಬಟ್ ಈಗ ಆಯಾ ಸಮುದಾಯದವರು, ಬಲ ಎಡ ಸಮುದಾಯದವರು ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಅದು ನಿಮಗೆ ಗೊಂದಲ ಕೂಡ ಆಗಿದೆ. ಇದು ಇವತ್ತಿನ ಅಪ್ಡೇಟ್. ಥ್ಯಾಂಕ್ ಯು.